ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಸೈಲೆಂಟ್ ಆಗ್ಬಿಟ್ಟಿದ್ರು 4.5 ವರ್ಷಗಳ ಕಾಲ ಸುದೀರ್ಘವಾಗಿ. ಕಳೆದ 1 ತಿಂಗಳಿಂದ ಫುಲ್ ಆಕ್ಟಿವ್, ನೇರವಾಗಿ ನಮ್ಮ ವಿರೋಧಿ ಕಾಂಗ್ರೆಸ್ ಅಲ್ಲ ಸಿದ್ದರಾಮಯ್ಯನಂತ ಮನಸ್ಥಿತಿಯವರು. ರಾಮ ಮಂದಿರ ನೀವು ಬರ್ಲಿ ಬಿಡ್ಲಿ ಮಗನೇ ಓಪನ್ ಆಗುತ್ತೆ ರಾಮ ಮಂದಿರ, ಇಂಥ ಹೇಳಿಕೆಗಳು. ಅನಂತ್ ಕುಮಾರ್ ಹೆಗಡೆ ಅವರು ಆ ಶೈಲಿ ಮಾತಾಡಿ ಅವ್ರು ಸ್ಟಾರ್ ಆಗಿರೋದು. ಹೌದು, ಅನಂತ್ ಕುಮಾರ್ ಹೆಗಡೆ ಅಭಿವೃದ್ಧಿಯ ಅಧಿಕಾರ, ಉತ್ತರ ಕನ್ನಡವನ್ನ ಉದ್ಧಾರ ಮಾಡವ್ರೆ ಅನ್ನೋ ಟೈಪ್ ಏನಲ್ಲ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ಸಕ್ಕಾಗಿಲ್ಲ ಸ್ಟೇಟ್ ಅವರಿಂದನೋ ಇವರಿಂದ. ಪಾಪ ಅಲ್ಲಿ ಜನ ಒದ್ದಾಡಬೇಕು. ಅನಂತ್ ಕುಮಾರ್ ಹೆಗಡೆ ಈ ಟೈಪ್ ಮಾತಾಡಿಯೇ ಸುದ್ದಿ ಆಗಿರೋದು. ಫೈರ್ ಬ್ರ್ಯಾಂಡ್ ಅಂತ ಕರೆಯೋದು ಯಾಕೆ? ಬೆಂಕಿ ಉಗುಳೋದೇ ಕೆಲಸ. ಸಿದ್ದರಾಮಯ್ಯ ಸಭ್ಯತೆ ಇವ್ರೇನ್ ಅವ್ರು ಹೇಳ್ತಾ ಅನಂತ್ ಕುಮಾರ್ ಒಂದು ಬೈಟ್ ಅಬ್ಸರ್ವ್ ಮಾಡ್ತಿದ್ದೆ. ಅವ್ರೇನ್ ಏಕವಚನದಲ್ಲಿ ಮಾತಾಡಿಲ್ವಾ? ಅವನು ಇವನು ದೇವ್ರನ್ನು ಬಿಟ್ಟಿಲ್ಲ ಮಾತಾಡಿಲ್ವಾ? ಹೌದು, ಸಿದ್ದರಾಮಯ್ಯನೂ ಮಾತಾಡವ್ರೆ, ಇವರು ಮಾತಾಡ್ತಾವ್ರೆ. ಇವ್ರೇನು ಅಂದ್ರೆ, ನೀವು ನನ್ನನ್ನ ಕೊಚ್ಚೆ ಅನ್ನೋದಾದ್ರೆ ಸಿದ್ದರಾಮಯ್ಯ ಏನು, ಕಾಂಗ್ರೆಸ್ ಅವರೇನು? ನೀವು ನಾನು ಈ ತರ ಮಾತಾಡದೆ ಅಂದ್ರೆ ನಮ್ಮನ್ನ ಕೊಚ್ಚೆ, ಅವು ಇವು ಎಲುಬು ನಾಲ್ಗೆ ಹಂಗೆ ಹಿಂಗೆ ಹೊಡಿತೀವಿ. ನೀವೇನ್ ಮಾಡಿದೀರಾ ಅಂತ ನಡೀತಿದೆ. ಅಂಡ್ ಯಾಕಿದ್ ನೋಡಿ, ಆ ವಿಸ್ತಾರ ನ್ಯೂಸ್ನ ಮುಖ್ಯಸ್ಥರು ಕೋಣೆಮನೆ ಹರಿಪ್ರಕಾಶ್ ಕೋಣೆಮನೆ ಬಿಜೆಪಿ ವಕ್ತಾರರಾಗ್ತಾರೆ. ಹೌದು, ಅವ್ರ ಟಿಕೆಟ್ ಅನ್ನೋ ಚರ್ಚೆ ಸುದ್ದಿ ಮಾಡ್ತೀರಿ ನೀವೇ. ಹೌದು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಿರ್ಸಿಲ್ ಸೋತವರು, ಅವರು MP ಆಸ್ಪಿರೆಂಟ್ ಆಗಿ ಓಡಾಡ್ತಾರೆ. ಅನಂತ್ ಮೂರ್ತಿ ಹೆಗಡೆ ಆರ್ ಕುಮಾರ್ ಇನ್ನೊಬ್ರು ಅನಂತ್ ಅವರು, ರೂಪಾಲಿ ನಾಯ್ಕ, ಇವರೆಲ್ಲ ಬೇರೆಲ್ಲ ಆಸ್ಪಿರೆಂಟ್ಗಳು ಶುರುವಾದಾಗ ದಿಢೀರ್ನ ಎದ್ ಬರ್ತಾರೆ ಮನುಷ್ಯ. ಎದ್ ಬಂದ್ ಯಡಿಯೂರಪ್ಪಂಗೊಂದು ವಿಜಯನ್ಗೊಂದು ಬೊಕ್ಕೆ ಕೊಟ್ಟು ಐ ಆಮ್ ರೆಡಿ, ನಾನು ಇಲ್ಲಿ ಅಂತ ಕಾರ್ಯಕರ್ತರು ಹೇಳ್ಬೇಕಾದ್ರೆ ನಾನು ಹೆಂಗ್ರಿ ರಿಜೆಕ್ಟ್ ಮಾಡ್ಲಿ ಅಂತಾರೆ. ಹೌದು, ನಾನು ಮುಟ್ಟಾಡ ಅಲ್ಲ. ಬಿಜೆಪಿ ಸಭೆಯಲ್ಲಿ ಎಲ್ಲ ಎತ್ನಾಳ್ ಅಂತಿದ್ರಿ, ಎತ್ನಾಳ್ ಸೈಡ್ಗೆ ಹಾಕ್ಬಿಟ್ಟು ಹೆಗಡೆ ಮುಂದಕ್ಕೆ ಅಂದ್ರೆ ಇಡೀ ಮೀಡಿಯಾನ ಹೆಂಗ್ ಅಟ್ರಾಕ್ಟ್ ಮಾಡಬೇಕು, ಹೆಂಗ್ ಸೆಳಿಬೇಕು ಅಂತ ರಾಜಕೀಯ ಮಾಡೋದ್ರಲ್ಲಿ ಎತ್ತಿದ ಕೈ ಅನಂತ್ ಕುಮಾರ್ ಹೆಗಡೆ. ಹೌದು, ಅನಂತ್ ಕುಮಾರ್ ಹೆಗಡೆ ಸುಸಂಸ್ಕೃತ, ಸಭ್ಯಸ್ಥ ಮಾತುಗಳನ್ನ ಹಾಡಿದ್ದಾರೆ. ಅದರ ಜೊತೆ ಅವರು ಸುದ್ದಿ ಆಗಿರೋದು ಅಸಂಬದ್ಧ ಪದಗಳನ್ನ ಬಳಕೆ ಮಾಡಿದೆ. ಫೈರ್ ಬ್ರ್ಯಾಂಡ್ ಅಂದಿದ್ದು ಚಂದವಾಗಿ ಮಾತಾಡ್ತಾರೆ ಅಂತಲ್ಲ, ಅದ್ಭುತವಾಗಿ ಸೂಪರ್ ಆಗಿ ಬೈತಾರೆ ಅಂತಾನೆ ಅವರು ಇದಾಗಿರೋದು. ಸೊ ಹಾಗಾಗಿ ಸಿದ್ದರಾಮಯ್ಯ ಅವ್ರು ಹಿಂದುತ್ವ ಮಾಡ್ತಾರೆ, ಇವರು ವಿರುದ್ಧ ಮಾತಾಡ್ತಾರೆ. ಇವರು ಇದ್ಯಾ ಪುಡ್ಗೋಸ್ ಹಿಂದುತ್ವ, ನಮ್ಮೂರಲ್ಲಿ ರಾಮ ಇಲ್ವಾ, ನಾನ್ ಕೊಟ್ಟಿಲ್ವಾ ಅಲ್ಲಿ? ಹೌದು, ಇದು ಇವ್ರು ದಾಟಿ. ಇವರೆಲ್ಲ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಇದು ಲೈಕ್ ಅನಂತ್ ಕುಮಾರ್ ಹೆಗಡೆಗೆ ಕರಗತ ಆಗಿದೆ ಕಲೆ ಅವ್ರಿಗೆ. ಯಾವ ಟೈಮಲ್ಲಿ ಏನು ಮಾತಾಡಿದ್ರೆ ಹೆಂಗಾಗುತ್ತೆ, ಮೀಡಿಯಾದವ್ರು ಹೆಂಗೆ ಹೆಡ್ಲೈನ್ ಮಾಡ್ತಾರೆ, ಹೆಂಗೆ ಸೌಂಡ್ ಆಗ್ತೀವಿ ಅಂತ. ಸೊ ಈ ಸಾರಿ ಲೋಕಸಭೆ ಚುನಾವಣೆ ಟಿಕೆಟ್ ವಿಚಾರದಲ್ಲಿ ಅನ್ನೋದಕ್ಕಿಂತ ಅವ್ರದ್ದು ಟಿಕೆಟ್ಗಾಗಿ ಫೈಟ್ ನಡೀತಿದೆ, ಅವ್ರಾಗುತ್ತೆ. ಅದನ್ನು ಮೀರಿ ಏನಿಲ್ಲ, ಸಮಾಧಾನಕ್ಕೆ ಏನಾರ ಮಾಡ್ಬೇಕಲ್ಲ ಅವ್ರಿಗೆ. ಹೌದು, ಸೊ ಹಾಗಂಗೆ ಅಂಡ್ ಅವ್ರ ಮಾತು ಇದರಿಂದ ಬಿಜೆಪಿ ನೆಗೆಟಿವ್ ಆಗ್ಬಿಡುತ್ತಾ? ಏನು ಆಗಲ್ಲ. ಅವ್ರ ಮಾತನ್ನು ಸಮರ್ಥಿಸ್ಕೊಳ್ಳೇ ಇಲ್ಲ ರಾಜ್ಯಾಧ್ಯಕ್ಷರು. ಇಲ್ಲ, ವೈಯಕ್ತಿಕ ಅಂತ ಹೇಳೋರೆ ಈಗ ಒಂದಷ್ಟು ಜನ ನೋಡ್ತಾರೆ, ಹಂಗೆ ಹೇಳಿದಾಗ ವೈಯಕ್ತಿಕ ಬಿಡು, ಅವ್ರು ಮಾತಾಡೋದೇ ಹಂಗೆ ಅಂತ ನಡೆದೋಗುತ್ತೆ. ಇದರಿಂದ ಬಿಜೆಪಿಗೆ ನಷ್ಟನೂ ಇಲ್ಲ, ಲಾಭನೂ ಇಲ್ಲ. ಲಾಭ ಅನಂತ್ ಕುಮಾರ್ ಹೆಗಡೆಗೆ ಅಷ್ಟೇ. ತಾಳಪ್ಪ ಟಿಕೆಟ್ ಕೊಡೋಣ ಕಷ್ಟ ಆಗ್ಬಿಡ್ತದೆ, ಮನುಷ್ಯಂಗೆ ನೆಗೆಟಿವ್ ಆಗ್ಬಿಡ್ತದೆ ಅಂತ. ಸೊ ಹಾಗಾಗಿ ಟಿಕೆಟ್ಗಾಗಿ ಏನೇನು ಅನುಸರಿಸಬೇಕು ಆ ಕಲೆಯನ್ನ ಅನುಸರಿಸುತ್ತಿದ್ದಾರೆ ಅನಂತ್ ಕುಮಾರ್ ಹೆಗಡೆ. ಅಂಡ್ ಭಾಷೆ, ಸಭ್ಯತೆ, ಸಂಸ್ಕಾರ ಯಾರ ಹತ್ರ ಉಳ್ಕೊಂಡೈತೆ? ಯಾರ ಹತ್ರ ಉಳ್ಕೊಂಡಿದೆ? ನರೇಂದ್ರ ಮೋದಿ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾರೆ DK ಶಿವಕುಮಾರ್, ನಾವು ಕನ್ನಡ ಅವನಿಗೋಸ್ಕರ ನಾವು ಹಿಂದಿಲ್ ಮಾತಾಡಕ್ಕಾಗದ, ಇಂಗ್ಲಿಷಲ್ಲಿ ಕನ್ನಡ. ಮೋದಿನ ಭೇಟಿ ಆಗಿದ್ರಪ್ಪ ಸಿದ್ದರಾಮಯ್ಯ ಇವರು DK ಶಿವಕುಮಾರ್ ಕನ್ನಡದಲ್ಲಿ ಮಾತಾಡಿದ್ರೆ, ಇವರು ಅವನು ಇವನು ಅಂತ ಪ್ರಧಾನಿನ ಸಿದ್ದರಾಮಯ್ಯನವರು ಮಾತಾಡೋರು. ಹೀಗಾಗಿ ಅವನು ಇವನು ಈ ಏಕವಚನ ಪದ ಪ್ರಯೋಗ ಮುಂದುವರೆದಿದೆ. ನಿಮ್ಮನೆ ಮೋರಿಲಿ ಏನರಿತದೆ? ಕೊಳಚೆ ನೀರು ಎಲ್ಲರ ಮನೇಲಿ, ಎಲ್ಲಾ ಊರಲ್ಲಿರೋ ಮೋರಿಲ್ ಅರಿಯದೆ ಅದು. ಅಂದ್ರೆ ಆ ಪದ ಬಳಕೆ, ಆ ಸಂಸ್ಕಾರ, ಅವ್ರು ಸೂಪರು ಇವ್ರು ಸೂಪರು ಅಂತೇನಿಲ್ವಲ್ಲ. ಸ್ಪೀಕರ್ ಭಕ್ತಿಗೀತೆ ಬಂದ್ರೆ ಭಕ್ತಿಗೀತೆ, ಪಾಪ್ ಅಂದ್ರೆ ಪಾಪು, ಭಾವಗೀತೆ ಅಂದ್ರೆ ಭಾವಗೀತೆ. ಏಕವಚನವನ್ನ ಸಿದ್ದರಾಮಯ್ಯ ಬಳಸಿದ್ರು ಕೂಡ ಅದೇ ಕತೆ, ಅನಂತ್ ಕುಮಾರ್ ಹೆಗಡೆ ಬಳಸಿದ್ರು ಅದೇ ಕತೆ. ಅನಂತ್ ಕುಮಾರ್ ಹೆಗಡೆ ಆ ಪದಗಳನ್ನ ಬಳಸೇ ಫೇಮಸ್ ಆಗಿರೋದು. ಸಿದ್ದರಾಮಯ್ಯನವರು ಮಿಕ್ಸ್ ಮಾಡಿ ಬಳಸಿ ಅವರು ಈ ಕಾಂಟ್ರವರ್ಸಿಗಳು ಇದಾಗ್ತಿರೋದು. ಸೊ ಹಾಗಾಗಿ
ಯಾರು ಜನಗಳ ಕಣ್ಣಿಗೆ ಪ್ಯೂರ್ ಸಾಚಾ ಥರ ಕಾಣ್ತಾ ಇಲ್ಲ. ಸಾಚಾ ಥರ ಕಾಣ್ತಾ ಇಲ್ಲ. ಅನಂತ್ ಕುಮಾರ್ ಹೆಗಡೆ ಗುಣವೇ ಅದಾಗಿದೆ. ಹಂಗೆ ಮಾತಾಡದೆ, ಪ್ರಚೋದನಾತ್ಮಕವಾಗಿ ಮಾತಾಡೇ ಸೌಂಡ್ ಆಗಿರೋದು. ಈಗ ತಂಗಡಿಗೆ ಏನೋ ಮಾತಾಡ್ತಾರೆ, ಹೊಡಿತೀವಿ ಬಡಿತೀವಿ. ರಾಮಪ್ಪ ಹರಿಹರ ಮಾಜಿ ಶಾಸಕ, ನುಗ್గు ಹೊಡಿತೀವ, ಓಡಾಡ್ಸ್ಕೊಂಡು ಹೊಡಿತೀವ, ಸಿಕ್ಕಲ್ ಹೊಡಿತೀವಿ ಅಂತ ಅವರು ಮಾತಾಡಬೇಕು. ನೆಕ್ಸ್ಟ್ ಟಿಕೆಟ್ಗೆ ಓಕೆ ಓಕೆ ಆಗ್ಬೇಕಲ್ಲ. ರಾಮಪ್ಪ ಹರಿಹರ XMLA, ಹಾಲಿ ಶಾಸಕ BP ಹರೀಶ್. ಹೌದು ಅಲ್ವಾ? BP ಹರೀಶು ಮಾತಾಡ್ ಕೆಟ್ಟಿದ್ರು, ಈಗ ಸೈಲೆಂಟ್ ಆಗಿ ಗೆದ್ದವ್ರೆ. ಹಾಗಾಗಿ ಮಾತಾಡ್ದವ್ರು ಕೆಡ್ತಾರೆ, ಕೆಲವರು ಮಾತಾಡಿ ಗೆಲ್ತಾರೆ. ಯತ್ನಾಳ್ ಮಾತಾಡೇ ಗೆಲ್ಲದು. ಹೌದು. ಅನಂತ್ ಕುಮಾರ್ ಹೆಗಡೆ ಈಗ ಮಾತಾಡಿ ಟಿಕೆಟ್ ಗೆಲ್ಲೋಕೆ ಹೋಗ್ತಾವ್ರ ಅಷ್ಟೇ. ಯಾಕಂದ್ರೆ ವ್ಯತ್ಯಾಸ ಆಗತ್ತಿರೋ ಚರ್ಚೆಗಳಿಗೆ. ಕಾಗೇರಿ ಅವರು ಸೈಲೆಂಟ್ ಆಗಿ ಮಾಡ್ತಾರೆ, ಪ್ರಧಾನಿ ಅವರೇ ಹೇಳವ್ರೆ. ಅಂದ್ರೆ ಈಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರಾದ್ರೆ ಬೆಸ್ಟ್ ಬಿಜೆಪಿಗೆ ಗೆಲ್ಲೋಕೆ ಅಂತರದಲ್ಲಿ ಅಂದ್ರೆ ಅನಂತ್ ಕುಮಾರ್ ಹೆಗಡೆನೆ. ಹೌದು. ಯಾಕಂದ್ರೆ ಅಲ್ಲಿ ನೇಚರ್ ಹಂಗೆ ಸೆಟ್ ಆಗ್ಬಿಟ್ಟಿದೆ. ಕಿತ್ತೂರು ಕಾಲಾಪುರ ಸೇರ್ಕೊಂಡಂಗೆ ಉತ್ತರ ಕನ್ನಡದ 6 ಕ್ಷೇತ್ರಗಳು ಸೇರಿದಂಗೆ ಅದೊಂದು ಲೋಕಸಭಾ ಕ್ಷೇತ್ರ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ. ಸೊ ಅದು ಆ ವಾತಾವರಣದಲ್ಲೇ ಇದೆ. ಸಾಕ ಅದ್ ನೋಡ್ಬೇಕು. ಬಟ್ ಇಲ್ಲಿ ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ ಇದೆಯಲ್ಲ, ಇದೆಲ್ಲರನ್ನೂ ಪ್ರಶ್ನೆ ಮಾಡ್ಬೇಕಾಗತ್ತೆ. ಅವ್ರ ನಮ್ ರಾಮನ್ ಬೈಬೇಕಾದ್ರೆ ನಾವು ಸುಮ್ನಿರ್ಬೇಕಾ, ನಮ್ ದೇವ್ರು ಬೈಬೇಕಾದ್ರೆ ಸುಮ್ನಿರ್ಬೇಕಾ ಅಂತ ಹೇಳ್ತಾರೆ. ಕೆಲವ್ರು ಮಾಡ್ತಾರೆ, ಕೆಲವ್ರು ಆಡ್ತಾರೆ. ಸೊ ಹಾಗಾಗಿ ನನ್ನ ವೈಯಕ್ತಿಕವಾಗಿ ಅದೇನೆ, ಎಲ್ಲಾ ಮೋರಿಗಳಲ್ಲಿ ಹರಿಯೋದು ಕೊಳ್ಚೆ ನೀರ, ನಲ್ಲಿ ಮಾತ್ರ ಸ್ವಲ್ಪ ನೀಟಾಗಿ, ನಲ್ಲಿಲೇ ಕೆಲವು ಟೈಮ್ ಕೊಳ್ಚೆ ನೀರು ಬರಲ್ವೇ. ಸೊ ಹಂಗೆ. ಹಾಗಾಗಿ ಈ ಸಭ್ಯತೆ, ಸಂಸ್ಕಾರ, ಸಂಸ್ಕೃತಿಯ ರಾಜಕಾರಣ ಬಹಳ ದಿನ ಆಗ್ಬಿಟ್ಟಿದೆ ಕಳೆದೋಗಿ. ಸೊ ಹಾಗಾಗಿ ಇವತ್ತಿನ ರಾಜಕಾರಣದಲ್ಲಿ ಅದು ಯಾವುದೂ ನಿರೀಕ್ಷೆ ಮಾಡಂಗಿಲ್ಲ. ಹಂಗೆ ಯಾರು ಉಳ್ಕೊಂಡಿಲ್ಲ. ತುಂಬಾ ಗ್ರಾಮ್ಯಾಟಿಕಲ್ ಆಗಿ ಮಾತಾಡಿದವ್ರಲ್ಲ ಮನೇಲಿ ಕೂತವ್ರೆ. ಸಂಸ್ಕಾರ, ಸಂಸ್ಕೃತಿ, ಭ್ರಷ್ಟಾಚಾರ ಮಾಡಲ್ಲ, ದುಡ್ಡು ಇಸ್ಕೊಳ್ಳಲ್ಲ, ನಿಯತ್ತು ಅಂದವಲ್ಲ ಪಾಪ ಮನೇಲವ್ರೆ. ಅದಕ್ಕೆ ಜನ ಕೂಡ ನಿರ್ಧಾರ ಮಾಡ್ಬೇಕು. ಅದನ್ನ ವೋಟರ್ಸ್ ಹೌದು ಪಟ್ಟಿ ಮಾಡ್ಕೋಬೇಕು. ನಿಮ್ಮ MP ಎಂಥವ್ನು ಇರಬಾರ್ದು, ನಾಲಾಯಕ್ ಇರಬಾರ್ದು, ಭ್ರಷ್ಟಾಚಾರಿ ಇರಬಾರ್ದು, ವೇಸ್ಟ್ ಫೆಲೋ ನನ್ನ ಮಕ್ಳು ಇರಬಾರ್ದು. ಇಂಥ ಪಟ್ಟಿ ಮಾಡ್ಕೊಂಡು ಆಗ್ತಾಗ ನಡೆದೋಗುತ್ತೆ. ಕೆಲವರು ಅದನ್ನೇ ಚಪ್ಪಾಳೆ ತಡ್ತಾರೆ, ಸೂಪರ್ ಗುರು, ಒಳ್ಳೆ ಡೈಲಾಗ್ ಹೊಡೆದ, ಸಖತ್ ಕೌಂಟರ್ ಕೊಟ್ಟೆ ಅಂತ. ಅವನಿಗಿಂತ ನಾವೇನ್ ಕಡಿಮೆ ಅಂತ ಮಂತ್ರಿಗಳು ಸಹ ಮಣ್ಕಾಲ್ ಕೆಳಗಡೆ ಮಾತಾಡ್ತಾರೆ ಅಲ್ವಾ. ಹಾಗಾಗಿ ಸಂಸ್ಕಾರ, ಸಭ್ಯತೆ ಇವ್ಯಾವುದೂ ಇಲ್ಲದ ರಾಜಕಾರಣ ನಾವು ನೋಡ್ತಾ ಇದೀವಿ. ಹಾಗಾಗಿ ಅನಂತ್ ಕುಮಾರ್ ಹೆಗಡೆ ಹೆಸರಾಗಿರೋದೇ ಹಂಗೇನೆ. ಅವ್ರು ಆ ಟೈಪ್ ಅವ್ರೆ ಅಂತ ಉಳಿದವರು ಕೂಡ ನಾಲ್ಗೆ ಹಾಳು ಮಾಡ್ಕೋಬಾರ್ದಲ್ಲ. ಕರೆಕ್ಟ್. ಸೊ ಆ ಕೆಲಸ ಆಗ್ತಿದೆ. ಇದು ವರ್ಸ್ ಪಾಲಿಟಿಕ್ಸ್. ಇದನ್ನ ಮೀರಿ ಇನ್ನೇನು ಜನ ನಿರೀಕ್ಷೆ ಅಂದ್ರೆ ಓಟ್ ಹಾಕ್ಬೇಕಾರೆ ಎಸ್ ಮಾಡಬೇಕು. ಆದ್ರೆ ಕೆಲವ್ರಿಗೆ ಅದು ಇಷ್ಟ, ಕೆಲವ್ರಿಗೆ ಅದು ಕಷ್ಟ. ಎಷ್ಟು ದಿನ ಮಾತಾಡ್ತಾರೆ ಅನಂತ್ ಕುಮಾರ್ ಹೆಗಡೆ ನಿಂತ್ಕೊಂಡು ಇವ್ರು ಏನಾರು ಕಣಕರತ್ತಾನೆ ಅವ್ರು ಮಾತಾಡೋದು. ಹೌದು. ಇವ್ರ ಶೈಲಿಲಿ ಹೇಳ್ತಾರೆ. ಅಂದ್ರೆ ಕಳೆದ 4 ವರ್ಷದಿಂದ ಯಾರು ಕೆಣಕ್ಲೇ ಇಲ್ವಾ ಹಂಗಾರೆ ಬಿಜೆಪಿನ? ಅವಾಗಿಲ್ಲದ ಅನಂತ್ ಕುಮಾರ್ ಹೆಗಡೆ ಅವರ ಮಾತು ಇವಾಗ ಯಾಕೆ ಎಲೆಕ್ಷನ್ ಟೈಮಲ್ಲಿ ಹೇಳ್ತಾರೆ? ಅದು ಅವ್ರಿಗೆ ಟಿಕೆಟ್ ಬೇಕೀಗ ಬಂದವ್ರೆ ಅಷ್ಟೇ. ರಾಜಕೀಯ ಬೇಡ ಅಂದ್ರೆ ಮನೇಲಿರೋರು. ಅದನ್ನ ಉತ್ತರ ಕನ್ನಡ ಜನ ತೀರ್ಮಾನ ಮಾಡ್ಬೇಕು. ಈಗ 4 ವರ್ಷ ಮನೇಲಿ ಇದ್ಬಿಟ್ಟು ಈಗ ಅನಂತ್ ಕುಮಾರ್ ಹೆಗಡೆ ಫೇಮಸ್ ಆಗಿರೋದೇ ಇದು ಅಲ್ಲ. ಸೈಲೆಂಟ್ ಆಗಿದ್ರೆ ಹಿಂದೂ ಹುಲಿ ಮಲ್ಕೊಬಿಟ್ಟೈತಪ್ಪ ಅಂತಿದ್ರು. ಈಗ ಅವ್ರಲ್ಲಿ ನಿರೀಕ್ಷೆ ಮಾಡೋದೇ ಅದನ್ನ. ನನಗೆ ಅಭಿವೃದ್ಧಿಯ ಅಧಿಕಾರ, ಸೂಪರ್ ಸ್ಟಾರ್, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಂದ ಇಂದ್ರ, ಸುರೇಂದ್ರ, ವಿಜೇಂದ್ರ ಅಂತ ಅನಂತ್ ಕುಮಾರ್ ಹೆಗಡೆಗೆ ಓಟ್ ಆಗ್ತಿಲ್ಲ ಅಲ್ಲಿ. ಅನಂತ್ ಕುಮಾರ್ ಹೆಗಡೆ ಮಾತಾಡೇ ಅದನ್ನ ಇದ್ ಮಾಡ್ತಿರೋದು. ವಿಷಯಾಧಾರಿತ ಚರ್ಚೆಗಳು, ಡೆವಲಪ್ಮೆಂಟ್ ಚರ್ಚೆಗಳು ರಾಜಕಾರಣದಲ್ಲಿ ಮೂಲೆ ಗುಂಪಾಗ್ತಿರೋದು ಗೊತ್ತಿರೋ ವಿಚಾರನೇ. ಸೊ ಹಾಗಾಗಿ ಇಡೀ ಕರ್ನಾಟಕವನ್ನ, ಮೀಡಿಯಾವನ್ನ ಅಟೆನ್ಷನ್ ಗ್ರ್ಯಾಬ್ ಮಾಡೋ ಕೆಪಾಸಿಟಿ ಅಪ್ಪನಿಗಿದೆ, ಅದು ಮಾಡ್ತಿದೆ. ಹಂಗನ್ಕಂಡು ತಂಗಡಗಿ ಇವರೆಲ್ಲ ಉಳಿದವರೆಲ್ಲ ಇವರು ಹಂಗೆ ಮಾತಾಡ್ಕೊಂಡು ಹೋದ್ರೆ ಆ ಭಾಗಕ್ಕೆ ಸರಿ ಹೋಗುತ್ತದು. ಎಲ್ಲಿ ಅವ್ರು ರಾಜಕಾರಣ ಮಾಡೋ ಜಾಗಕ್ಕೆ. ಯತ್ನಾಳ್ ಊರೆಲ್ಲ ಹಂಗೆ ಇರ್ಬೇಕು, ಅವ್ರು ಹಂಗವ್ರೆ. ಸೊ ಎಲ್ಲಾ ಕಡೆಗೂ ಎಲ್ಲಾ ರೀತಿಯ ಪಾಲಿಟಿಕ್ಸ್ ಸೆಟ್ ಆಗಲ್ಲ. ಇದೊಂದು ರೀತಿಯ ವಿಚಿತ್ರ ರಾಜಕಾರಣ ಅಷ್ಟೇ. ಕೆಲವು ಕಡೆ ರಾ ಅಂದ್ರೆ ರಾವಣ ಅಂತಾರೆ, ಕೆಲವು ಕಡೆ ರಾ ಅಂದ್ರೆ ರಾಮ ಅಂತಾರೆ. ಇದೇ ರಾಜಕಾರಣ. ನೀವು ಈ ಪಾಲಿಟಿಕ್ಸ್ ಬಗ್ಗೆ ನೀವೇನ್ ಹೇಳ್ತೀರಿ? ಈ ತರ ಬಾಯಿಗೆ ಬಂದಂಗೆ, ಫಿಲ್ಟರ್ ಇಲ್ದಂಗೆ, ಸಿಕ್ತಂಗೆ ಹೇಳಿಕೆಗಳನ್ನ ಕೊಟ್ಟು ಮಾತನಾಡುವಂತ ಈ ಕಲ್ಚರ್, ಕೌಂಟರ್ ಎನ್ಕೌಂಟರ್ ಅನ್ನೋ ಟೈಪ್ ಈ ಕಲ್ಚರ್ ಬಗ್ಗೆ ತಾವೇನ್ ಹೇಳ್ತೀರಿ? ಅನಂತ್ ಕುಮಾರ್ ಹೆಗಡೆ
ಇಷ್ಟು ದಿನ ಸೈಲೆಂಟ್ ಇದ್ದು ಹೀಗೆ ಮಾತಾಡ್ತಾವ್ರಲ್ಲ ಕಾರಣ ಏನು? ಅಂಡ್ ಮುಂದಿನ ಲೋಕಸಭಾ ಚುನಾವಣೆ ಏನಾಗಿರುತ್ತೆ? ಹೌದು. ರಾಮ ಮಂದಿರ ಆಗ್ತಿದೆ. ರಾಮ ಮಂದಿರದ ಬಗ್ಗೆ ತಮ್ಮ ಒಪಿನಿಯನ್ ಏನು? ಹೌದು. ರಾಮನ ಬಗ್ಗೆ ತಮ್ಮ ಒಪಿನಿಯನ್ ಏನು? ಅಂಡ್ ಲೋಕಸಭೆ ಚುನಾವಣೆ ಯಾರು ಗೆಲ್ತಾರೆ, ಯಾರು ಪ್ರಧಾನಿ ಆಗ್ತಾರೆ, ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.